ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ನೃಗೋಪಾಖ್ಯಾನವು ಎಂಬ 64ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವರು. ಓ ಪರೀಕ್ಷಿತ್ ರಾಜ, ಒಮ್ಮೆ ಸಾಂಬ, ಪ್ರದ್ಯುಮ್ನ, ಚಾರುಭಾನು, ಗದ ಮೊದಲಾದ ಯಾದವ ಕುಮಾರರೆಲ್ಲರೂ ವನವಿಹಾರಾರ್ಥವಾಗಿ ಕಾಡಿಗೆ ಹೋಗಿ ಅಲ್ಲಿ ಬಹಳ ಹೊತ್ತಿನವರೆಗೆ ಆಟವಾಡುತ್ತಿದ್ದರು. ಬಿಸಿಲಿನಲ್ಲಿ ಸುತ್ತಿ ಬಹಳವಾಗಿ ಬಳಲಿದುದರಿಂದ ಇವರಿಗೆ ಬಾಯಾರಿಕೆಯು ತೋರಿತು. ನೀರನ್ನು ಹುಡುಕುತ್ತಾ ಬರುವಾಗ ಮುಂದೆ ಒಂದಾನೊಂದು ಹಾಳು ಬಾವಿಯು ಕಾಣಿಸಿತು. ನೀರಿಲ್ಲದೆ ಒಣಗಿ ಹೋಗಿದ್ದ ಆ ಬಾವಿಯಲ್ಲಿ ಅದ್ಭುತಾಕಾರವುಳ್ಳ ಒಂದಾನೊಂದು ಕೃತಲಾಸವು, ಅಂದರೆ ಗೊದ್ದ ಅಥವಾ ಓತಿಕೇತವು ಬಿದ್ದು ಅತ್ತಿತ್ತ ಕದಲಲಾರದೆ ನರಳುತ್ತಿರುವುದನ್ನು ಕಂಡರು. ಪರ್ವತದಂತೆ ಬಿದ್ದಿರುವ ಆ ದೊಡ್ಡ ಪ್ರಾಣಿಯನ್ನು ನೋಡಿ ಆಶ್ಚರ್ಯಪಡುತ್ತಾ ಅದರ ಕಷ್ಟವನ್ನು ನೋಡಿ ಕನಿಕರದಿಂದ ಅದನ್ನು ಆ ಬಾವಿಯಿಂದ ಮೇಲಕ್ಕೆ ತಂದು ಬಿಡಬೇಕೆಂದು ಯತ್ನಿಸಿದರು. ಅದ್ಭುತಾಕಾರವುಳ್ಳ ಆ ಜಂತುವನ್ನು ಸುಲಭವಾಗಿ ಕೈಯಿಂದೆತ್ತಿ ತರುವುದಕ್ಕೆ ಸಾಧ್ಯವಿಲ್ಲದೆ ಚರ್ಮದ ಹಗ್ಗಗಳನ್ನು, ನೂಲು ಹಗ್ಗಗಳನ್ನು ಜೋಡಿಸಿ ತಂದು ಅದರ ಮೈಗೆ ಸುತ್ತಿ ಎಲ್ಲರೂ ಪ್ರಯತ್ನಪೂರ್ವಕವಾಗಿ ಎಳೆಯಲಾರಂಭಿಸಿದರು. ಆಗಲೂ ಅವರಿಂದ ಸಾಧ್ಯವಾಗಲಿಲ್ಲ. ಆಮೇಲೆ ಆಶ್ಚರ್ಯದಿಂದ ಎಲ್ಲರೂ ಬಂದು ಕೃಷ್ಣನಿಗೆ ಆ ಸಂಗತಿಯನ್ನು ತಿಳಿಸಿದರು. ಲೋಕ ನಿರ್ವಾಹಕನಾದ ಕೃಷ್ಣನು ತಾನು ಆಶ್ಚರ್ಯವನ್ನು ನಟಿಸುತ್ತಾ ಆ ಬಾವಿಯ ಬಳಿಗೆ ಬಂದು ನೋಡಿ ತನ್ನ ಎಡಗೈಯಿಂದಲೇ ಅದನ್ನು ಅನಾಯಾಸವಾಗಿ ಮೇಲಕ್ಕೆತ್ತಿ ಹೊರಕ್ಕೆ ತಂದು ಬಿಟ್ಟನು. ಭಗವಂತನ ಹಸ್ತ ಸ್ಪರ್ಶವಾದೊಡನೆ ಆ ಜಂತುವಿಗೆ ಮೊದಲಿನ ಕೃಕಲಾಸ ರೂಪವು ಹೋಗಿ ಒಂದಾನೊಂದು ದಿವ್ಯ ಪುರುಷಾಕೃತಿಯು ಉಂಟಾಯಿತು. ಆ ಪುರುಷನು ಪುಟ ಹಾಕಿದ ಚಿನ್ನದಂತೆ ಹೊಳೆಯುವ ದೇಹ ಛಾಯೆಯಿಂದಲೂ, ಮೈಮೇಲೆ ಉತ್ತಮ ವಸ್ತ್ರಾಭರಣಗಳಿಂದಲೂ, ಕಂಠದಲ್ಲಿ ದಿವ್ಯ ಪುಷ್ಪ ಮಾಲಿಕೆಯಿಂದಲೂ ಶೋಭಿಸುತ್ತಿದ್ದನು. ಸರ್ವಜ್ಞನಾದ ಕೃಷ್ಣನು ಅವನ ಪೂರ್ವೋತ್ತರಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದರು. ಅಲ್ಲಿದ್ದ ತನ್ನ ಸಹಚರರಿಗೂ ಇತರ ಲೋಕಕ್ಕೂ ಆತನ ಮಹಿಮೆಯನ್ನು ಪ್ರಕಾಶಗೊಳಿಸಬೇಕೆಂಬ ಉದ್ದೇಶದಿಂದ ಹೀಗೆಂದು ಪ್ರಶ್ನೆ ಮಾಡುವನು. ಓ ಮಹಾತ್ಮ, ನೀನು ಯಾರು? ಅತ್ಯುತ್ತಮವಾದ ನಿನ್ನ ರೂಪವನ್ನು ನೋಡಿದರೆ ನೀನು ನಿಜವಾಗಿ ಯಾವನೋ ದೇವಶ್ರೇಷ್ಠನೆಂದೇ ನನಗೆ ತೋರುವುದು. ಓ ಭದ್ರ, ಯಾವ ಕಾರಣದಿಂದ ನಿನಗೆ ಯೋಗ್ಯವಲ್ಲದ ಈ ನೀಚ ಜನ್ಮ ಉಂಟಾಗಿತ್ತು? ನಿನ್ನ ಪೂರ್ವ ವೃತ್ತಾಂತವನ್ನು ತಿಳಿಯಬೇಕೆಂದು ನಮ್ಮೆಲ್ಲರಿಗೂ ಬಹಳ ಕುತೂಹಲವಿರುವುದು. ಅದನ್ನು ನಮಗೆ ತಿಳಿಸಬಹುದಾಗಿದ್ದ ಪಕ್ಷದಲ್ಲಿ ತಿಳಿಸಬೇಕೆಂದು ಕೋರುವೆನು ಎಂದನು. ಓ ಪರೀಕ್ಷಿತ್ ರಾಜ, ಕೃಷ್ಣನು ಹೀಗೆಂದು ಪ್ರಶ್ನೆ ಮಾಡಿದೊಡನೆ ಆ ದಿವ್ಯ ಪುರುಷನು ಸೂರ್ಯ ಪ್ರಭೆಯುಳ್ಳ ತನ್ನ ಕಿರೀಟವನ್ನು ಕೃಷ್ಣನ ಪಾದಗಳಿಗೆ ಸೋಕಿಸಿ ನಮಸ್ಕರಿಸುತ್ತಾ, ಓ ಸ್ವಾಮಿ, ನಾನು ಇಕ್ಷ್ವಾಕು ರಾಜನ ಮಗನು. ನನಗೆ ನೃಗನೆಂದು ಹೆಸರು. ದಾನಶೀಲರ ಹೆಸರನ್ನು ಕೇಳುವಾಗ ಅವುಗಳ ನಡುವೆ ನನ್ನ ಹೆಸರು ನಿನ್ನ ಕಿವಿಗೆ ಬಿದ್ದಿದ್ದರೂ ಇರಬಹುದು. ಅಥವಾ ಸರ್ವಭೂತಾತ್ಮ ಸಾಕ್ಷಿಯಾದ ನಿನಗೆ ತಿಳಿಯದುದು ಏನುಂಟು? ನಿನ್ನ ಜ್ಞಾನಕ್ಕೆ ಕಾಲವಶದಿಂದ ಉಂಟಾಗುವ ಕುಂದುಗಳೊಂದು ಎಲ್ಲೂ ಇರುವುದಿಲ್ಲ. ಆದುದರಿಂದ ಭೂತ ಭವಿಷ್ಯದ್ ವರ್ತಮಾನಗಳೆಲ್ಲವೂ ನಿನಗೆ ಕರತಲಾಮಲಕವಾಗಿರುವವು. ಹಾಗಿದ್ದರೂ ನಿನ್ನ ಆಜ್ಞೆಯನ್ನು ಮೀರಲಾರದೆ ನಾನು ನನ್ನ ಬಾಯಿಂದ ತಿಳಿಸುವೆನು. ಓ ದೇವ, ಹಿಂದೆ ನಾನು ಈ ಭೂಮಿಯಲ್ಲಿ ಎಷ್ಟು ರೇಣುಗಳುಂಟೋ, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳುಂಟೋ, ಆಕಾಶದಿಂದ ಎಷ್ಟು ಮಳೆ ಹನಿಗಳು ಬೀಳುವವೋ ಅಷ್ಟು ಗೋವುಗಳನ್ನು ದಾನ ಮಾಡಿರುವೆನು. ನಾನು ದಾನ ಮಾಡಿದ ಗೋವುಗಳಾದರೂ ಸಾಧಾರಣವಾದುವಲ್ಲ. ಯೌವನ ವಯಸ್ಸುಳ್ಳವುಗಳಾಗಿ ರೂಪದಲ್ಲಿಯೂ ಸ್ವಭಾವದಲ್ಲಿಯೂ ಶುಭ ಲಕ್ಷಣಗಳಲ್ಲಿಯೂ ಮೇಲೆನಿಸಿಕೊಂಡು ಸಮೃದ್ಧವಾದ ಹಾಲನ್ನು ಕರೆಯತಕ್ಕವುಗಳು, ಉತ್ತಮವಾದ ಕಪಿಲ ವರ್ಣದಿಂದ ಕೂಡಿದವುಗಳು. ಇಂತಹ ಗೋವುಗಳನ್ನೇ ಆರಿಸಿ ಅವುಗಳ ಕೊಂಬುಗಳನ್ನು ಸುವರ್ಣ ಕಲಶಗಳಿಂದಲೂ, ಕಾಲುಗಳನ್ನು ಬೆಳ್ಳಿಯ ಗೊರಸಲುಗಳಿಂದಲೂ, ವಸ್ತ್ರಾಭರಣಗಳಿಂದಲೂ ಅಲಂಕರಿಸಿ ಕರುಗಳೊಡನೆ ದಾನ ಮಾಡಿರುವೆನು. ನಾನು ನನ್ನ ರಾಜ್ಯಾಧಿಕಾರ ಬಲದಿಂದ ಒಬ್ಬರಲ್ಲಿ ಇದ್ದುದನ್ನು ಕಿತ್ತು ಮತ್ತೊಬ್ಬರಿಗೆ ದಾನ ಮಾಡಿದುದಲ್ಲ, ನ್ಯಾಯವಾದ ಬೆಲೆಯನ್ನು ಕೊಟ್ಟು ತೆಗೆದು ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತಿದ್ದೆನು. ನಾನು ಆ ಗೋದಾನಗಳಿಗೆ ಪಾತ್ರೀಕರಿಸಿದ ಬ್ರಾಹ್ಮಣರಾದರೂ ಸಾಮಾನ್ಯರಲ್ಲ. ಗುಣಶೀಲ ಸಂಪನ್ನರಾಗಿ, ವೃತನಿಷ್ಠರಾಗಿ,
ತಪಸ್ಸಿನಲ್ಲಿಯೂ ಶಾಸ್ತ್ರಜ್ಞಾನದಲ್ಲಿಯೂ ವೇದಾಧ್ಯಯನದಲ್ಲಿಯೂ ನಿಪುಣರಾಗಿ ಸಾಧುಗಳಾಗಿ ಬಡವರಾಗಿಯೂ ಇದ್ದ ಬ್ರಾಹ್ಮಣರನ್ನೇ ಹುಡುಕಿ ಅವರಿಗೆ ವಸ್ತ್ರಾದಿ ಅಲಂಕಾರಗಳೊಡನೆ ದಾನ ಮಾಡುತ್ತಿದ್ದೆನು. ನಾನು ಮಾಡಿದುದು ಗೋವುಗಳು ಮಾತ್ರವೇ ಅಲ್ಲ, ನನ್ನಲ್ಲಿ ಅರ್ಥಿಗಳಾಗಿ ಬಂದವರು ಭೂಮಿಯನ್ನಾಗಲಿ ಮನೆಯನ್ನಾಗಲಿ ಆನೆ ಕುದುರೆಗಳನ್ನಾಗಲಿ ಕನ್ಯೆಯರನ್ನಾಗಲಿ ದಾಸಿಯರನ್ನಾಗಲಿ ಯಾವುದನ್ನು ಅಪೇಕ್ಷಿಸಿದರೂ ಅವರವರ ಇಷ್ಟಾನುಸಾರವಾಗಿ ಕೊಡುತ್ತಿದ್ದೆನು. ಮತ್ತು ತಿಲದಾನ, ರೂಪ್ಯದಾನ, ಶಯ್ಯಾದಾನ, ವಸ್ತ್ರದಾನ, ರತ್ನದಾನ ಮುಂತಾದ ಸಮಸ್ತ ದಾನಗಳನ್ನು ನಡೆಸಿರುವೆನು. ಅವರವರಿಗೆ ಬೇಕಾದ ಗೃಹೋಪಕರಣಗಳನ್ನು ದಾನ ಮಾಡಿರುವೆನು. ಹೀಗೆ ದಾನ ಮಾಡುವುದೊಂದೇ ಅಲ್ಲದೆ ಅನೇಕ ಯಜ್ಞಗಳನ್ನು ನಡೆಸಿದನು. ಕೆರೆ, ಬಾವಿ, ಸತ್ರ ಮುಂತಾದ ಧರ್ಮಗಳನ್ನು ನಡೆಸಿರುವೆನು. ಹೀಗೆ ನಾನು ದಾನ ಧರ್ಮಗಳಲ್ಲಿ ನಿರತನಾಗಿರುವಾಗ ಯಾವನೋ ಒಬ್ಬ ಬ್ರಾಹ್ಮಣೋತ್ತಮನಿಗೆ ನಾನು ಕೊಟ್ಟಿದ್ದ ಗೋವು ತಪ್ಪಿಸಿಕೊಂಡು ಬಂದು ತಿರುಗಿ ನನ್ನ ಮಂದೆಯಲ್ಲಿ ಸೇರಿಬಿಟ್ಟಿತು. ಆ ಸಂಗತಿಯು ನನಗೆ ತಿಳಿದಿರಲಿಲ್ಲ. ಇನ್ನೊಮ್ಮೆ ನಾನು ದಾನ ಮಾಡುವ ಕಾಲದಲ್ಲಿ ಅದನ್ನು ನನ್ನ ಸ್ವಂತವೆಂದೇ ತಿಳಿದು ಮತ್ತೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿಬಿಟ್ಟೆನು. ಆ ಬ್ರಾಹ್ಮಣನು ಅದನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿರುವಾಗ ಮೊದಲು ಅದನ್ನು ನನ್ನಿಂದ ಪಡೆದು ನ್ಯಾಯವಾಗಿ ಅದಕ್ಕೆ ಸ್ವಂತಕಾರನಾಗಿದ್ದ ಬ್ರಾಹ್ಮಣನು ಅಕಸ್ಮಾತ್ತಾಗಿ ಕಂಡು ಆ ಗೋವು ತನ್ನದೆಂದು ನಡುದಾರಿಯಲ್ಲಿ ತಡೆದು ನಿಲ್ಲಿಸಿಬಿಟ್ಟನು. ಎರಡನೆಯ ಸಾರಿ ನನ್ನಿಂದ ದಾನವನ್ನು ಪಡೆದ ಬ್ರಾಹ್ಮಣನು ಅದು ತನ್ನದೆಂದು, ಈಗಲೇ ನೃಗಚಕ್ರವರ್ತಿಯು ತನಗೆ ಕೊಟ್ಟಿರುವನೆಂದು ವಾದಿಸಿದನು. ಇಬ್ಬರು ನನ್ನದು ತನ್ನದು ಎಂದು ವಿವಾದ ಮಾಡುತ್ತಾ ನನ್ನಲ್ಲಿಗೆ ಬಂದರು. ಇಬ್ಬರು ಮುಷ್ಕರದಿಂದ ತಮ್ಮ ಹಠವನ್ನೇ ಸಾಧಿಸುತ್ತಾ ನನ್ನನ್ನು ನೋಡಿ ಪಟ್ಟ ದಾನವನ್ನು ಹಿಂತಿರುಗಿ ಕಿತ್ತುಕೊಂಡ ದತ್ತಾಪಹಾರಿ ಎಂದು ನನ್ನನ್ನು ಮೂದಲಿಸತೊಡಗಿದರು. ಅವರ ತಿರಸ್ಕಾರ ವಾಕ್ಯವನ್ನು ಕೇಳಿ ನನಗೆ ದಿಗ್ಭ್ರಮೆ ಹಿಡಿದಂತಾಯಿತು. ಅವರಿಬ್ಬರಿಗೂ ನಾನೇ ಆ ಗೋವನ್ನು ದಾನ ಮಾಡಿದವನು. ಅವರಲ್ಲಿ ಯಾರಾದರೂ ಒಬ್ಬರಿಗೆ ಅದನ್ನು ಕೊಟ್ಟು ಮತ್ತೊಬ್ಬರನ್ನು ಬೇರೆ ವಿಧವಾಗಿ ತೃಪ್ತಿಪಡಿಸಿ ಈ ಧರ್ಮ ಸಂಕಟದಿಂದ ಬಿಡುಗಡೆ ಹೊಂದಬೇಕೆಂದು ತೋರಿತು. ಇಬ್ಬರಿಗೂ ಎಷ್ಟೆಷ್ಟು ವಿಧದಿಂದ ಸಮಾಧಾನ ಹೇಳಿದೆನು. ಆ ಒಂದು ಗೋವಿಗಾಗಿ ಅವರಲ್ಲಿ ಯಾವನಾದರೂ ಒಬ್ಬನಿಗೆ 1,00,000 ಗೋವುಗಳನ್ನು ಕೊಡುವುದಾಗಿ ಹೇಳಿದೆನು. ಇಬ್ಬರು ತಮ್ಮ ಮುಷ್ಕರವನ್ನು ಬಿಡದೆ ಆ ಹಸುವೆ ತಮಗೆ ಬೇಕೆಂದು ನಿರ್ಬಂಧಿಸಿದರು. ಆಗ ನಾನು ಅವರ ಮುಂದೆ ಕೈಮುಗಿದು, ಎಲೈ ಬ್ರಾಹ್ಮಣೋತ್ತಮರೇ, ತಿಳಿಯದೆ ಮಾಡಿದ ನನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ನರಕದಿಂದ ಉದ್ಧರಿಸಬೇಕು. ನೀವು ಕೇಳಿದ ದ್ರವ್ಯವನ್ನು ಕೊಡುವುದಕ್ಕೆ ಸಿದ್ಧನಾಗಿರುವೆನು ಎಂದು ಬೇಡಿದೆನು. ಇಷ್ಟಾದರೂ ಅದರ ಮೊದಲಿನ ಸ್ವಂತಗಾರನು ನಿನ್ನ 1,00,000 ಗೋವುಗಳನ್ನು ನಾನೊಲ್ಲೆನು ಎಂದು ಹೇಳಿ ಕೋಪದಿಂದ ಹೊರಟು ಹೋದನು. ಹಾಗೆಯೇ ಮತ್ತೊಬ್ಬನು ನೀನು 10,00,000 ಗೋವುಗಳನ್ನು ಕೊಟ್ಟರೂ ನಾನೊಲ್ಲೆನೆಂದು ಹೇಳಿ ಹೋದನು. ನಾನು ದಾನ ಮಾಡಿದ ಧೇನುವು ನನ್ನಲ್ಲಿಯೇ ನಿಂತು ಹೋಯಿತು. ಓ ದೇವ, ಕೊನೆಗೆ ನಿನ್ನ ಸಂಕಲ್ಪ ರೂಪವಾದ ಕಾಲವಶದಿಂದ ನಾನು ಮೃತನಾದ ಮೇಲೆ ನನಗೆ ಯಾವ ಗತಿಯುಂಟಾಯಿತೆಂಬುದನ್ನು ತಿಳಿಸುವೆನು ಕೇಳು. ನನ್ನ ದೇಹಾವಸಾನದಲ್ಲಿ ಯಮದೂತರು ಬಂದು ನನ್ನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಯಮಧರ್ಮರಾಯನು ನನ್ನನ್ನು ನೋಡಿ, ಓ ರಾಜ, ನೀನು ಪಾಪ ಪುಣ್ಯಗಳೆರಡನ್ನೂ ನಡೆಸಿರುವೆ. ಆದುದರಿಂದ ಮೊದಲು ನೀನು ಪಾಪ ಫಲವನ್ನು ಅನುಭವಿಸುವೆಯಾ ಅಥವಾ ಪುಣ್ಯ ಫಲವನ್ನು ಅನುಭವಿಸುವೆಯಾ? ನಿನ್ನ ಇಷ್ಟವನ್ನು ಹೇಳು. ನೀನು ಎಷ್ಟೋ ದಾನಗಳನ್ನು ಮಾಡಿರುವೆ. ಅದಕ್ಕಾಗಿ ನೀನು ಅನುಭವಿಸಬೇಕಾದ ಪುಣ್ಯ ಫಲವು ಅಪಾರವಾಗಿರುವುದು. ಆದರೆ ದತ್ತಾಪಹಾರ ರೂಪವಾದ ನಿನ್ನ ಪಾಪಕ್ಕೂ ಫಲವನ್ನು ಅನುಭವಿಸದೇ ತೀರದು. ಅವುಗಳಲ್ಲಿ ನೀನು ಮೊದಲು ಯಾವುದನ್ನು ಅನುಭವಿಸುವೆ ಎಂದು ಕೇಳಿದನು. ಆಗ ನಾನು ಮೊದಲು ಪಾಪ ಫಲವನ್ನೇ ಅನುಭವಿಸುವೆನೆಂದು ಒಪ್ಪಿಕೊಂಡೆನು. ಯಮನು ಹಾಗೆಯೇ ಆಗಲಿ, ಹೋಗು ಎಂದು ಹೇಳಿದನು. ಯಮನ ಬಾಯಿಂದ ಆ ಮಾತು ಹೊರಟೊಡನೆ ನಾನು ಅಲ್ಲಿಂದ ಕೆಳಗೆ ಬಿದ್ದೆನು. ನಾನು ಬೀಳುತ್ತಿರುವಾಗಲೇ ನನಗೆ ಈ ಕೃಕಲಾಸದ ಅಂದರೆ ಹೆಂಟೆಗೊದ್ದದ ಆಕಾರವು ಪ್ರಾಪ್ತವಾಗಿರುವುದನ್ನು ನೋಡಿದೆನು. ಓ ಪ್ರಭು, ನಾನು ಹಿಂದೆ ಬ್ರಾಹ್ಮಣ ಪ್ರಿಯನಾಗಿಯೂ ದಾನಶೀಲನಾಗಿಯೂ ನಿನ್ನ ಭಕ್ತನಾಗಿಯೂ ಇದ್ದುದರಿಂದ ನಿನ್ನ ಸ್ಮೃತಿಯು ಮಾತ್ರ ಆಗಲು ತಪ್ಪಿ ಹೋಗಿರಲಿಲ್ಲ. ನಿನ್ನ ಸಂದರ್ಶನವು ಯಾವಾಗ ಲಭಿಸುವುದೋ ಎಂದು ಅನವರತವು ತವಕಿಸುತ್ತಿದ್ದೆನು. ನನ್ನ ಪುಣ್ಯ ಫಲದಿಂದ ಈಗ ನಿನ್ನ ದರ್ಶನವು ಲಭಿಸಿತು. ಓ ಸರ್ವೇಶ್ವರ, ನೀನು ಮಹಾಯೋಗಿಗಳ ಕಣ್ಣಿಗೂ ಗೋಚರಿಸತಕ್ಕವನಲ್ಲ.
ಉಪನಿಷತ್ತುಗಳ ಮೂಲಕವಾಗಿ ಕೇವಲ ಜ್ಞಾನ ದೃಷ್ಟಿಗೆ ಮಾತ್ರವೇ ಗೋಚರಿಸತಕ್ಕ ಪರಮಾತ್ಮನು ಭಕ್ತರಲ್ಲದವರ ಇಂದ್ರಿಯಗಳಿಗೆ ಅಗೋಚರನು. ಇಂತಹ ನೀನು ಮಾಂಸ ದೃಷ್ಟಿಯುಳ್ಳ ಈ ನನ್ನ ಕಣ್ಣಿಗೆ ಗೋಚರಿಸಿದೆ. ಯಾವನು ಸಂಸಾರ ಪಾಶದಿಂದ ಮುಕ್ತನಾಗಬೇಕು, ಅವನಿಗೆ ಬುದ್ಧಿಯು ಎಷ್ಟೇ ವ್ಯಸನದಿಂದ ಮಂದವಾಗಿದ್ದರೂ ಶಾಂತವಾದ ಆತನ ಹೃದಯದಲ್ಲಿ ನೀನು ಕಾಣಿಸಿಕೊಳ್ಳುವೆ ಎಂಬುದಕ್ಕೆ ಈಗ ನನ್ನ ಈ ಸ್ಥಿತಿಯೇ ನಿದರ್ಶನವು. ಜಗನ್ನಾಥ, ಗೋವಿಂದ, ಪುರುಷೋತ್ತಮ, ನಾರಾಯಣ, ಋಷಿಕೇಶ, ಪುಣ್ಯಶ್ಲೋಕ, ಅಚ್ಯುತ, ಅವ್ಯಯ, ಕೃಷ್ಣ, ಭೂ, ಇನ್ನು ದೇವಲೋಕಕ್ಕೆ ಹೋಗುವುದಕ್ಕೆ ನನಗೆ ಅನುಜ್ಞೆಯನ್ನು ಕೊಡಬೇಕು. ನಾನು ಅಲ್ಲಿದ್ದರೂ ನನ್ನ ಮನಸ್ಸು ಯಾವಾಗಲೂ ನಿನ್ನ ಪಾದಾರವಿಂದವನ್ನು ಧ್ಯಾನಿಸುವಂತೆ ಅನುಗ್ರಹಿಸಬೇಕು. ಸರ್ವ ವಸ್ತು ಶರೀರಕನಾದ ನಿನಗೆ ನಮಸ್ಕಾರವು. ಅನಂತ ಶಕ್ತಿಯುಳ್ಳ ಬ್ರಹ್ಮ ಸ್ವರೂಪನಾದ ನಿನಗೆ ನಮಸ್ಕಾರವು. ಕೃಷ್ಣ, ವಾಸುದೇವ, ಯೋಗೇಶ್ವರ, ನಿನಗೆ ನಮಸ್ಕಾರವು ಎಂದು ಹೇಳಿ ಆ ದಿವ್ಯ ಪುರುಷನು ಕೃಷ್ಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅವನ ಆಜ್ಞೆಯನ್ನು ಪಡೆದು ಅಲ್ಲಿದ್ದ ಜನರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ತನಗಾಗಿ ಸಿದ್ಧವಾಗಿ ಕಾದಿದ್ದ ಒಂದು ದಿವ್ಯ ವಿಮಾನವನ್ನೇರಿ ಅಂತರಿಕ್ಷ ಮಾರ್ಗವಾಗಿ ಹೊರಟು ಹೋದನು. ಆಮೇಲೆ ಇತ್ತಲಾಗಿ ಬ್ರಾಹ್ಮಣ ಪ್ರಿಯನಾಗಿಯೂ ಧರ್ಮ ಸ್ವರೂಪನಾಗಿಯೂ ಇರುವ ಶ್ರೀಕೃಷ್ಣನು ರಾಜರೆಲ್ಲರಿಗೂ ಸದ್ಬೋಧೆಯನ್ನು ಮಾಡುವ ಉದ್ದೇಶದಿಂದ ಅಲ್ಲಿದ್ದ ತನ್ನ ಸಹಚರರನ್ನು ನೋಡಿ, ಆಹಾ ಮಿತ್ರರೇ, ಈ ರಾಜನ ಅವಸ್ಥೆಯನ್ನು ನೋಡಿದಿರಾ? ಬ್ರಹ್ಮಸ್ವವೆಂಬುದು ಕೇವಲ ವಿಷಪ್ರಾಯವು. ಅದನ್ನು ಸ್ವಲ್ಪ ಮಾತ್ರ ಭುಜಿಸಿದರೂ ಅದು ಅಗ್ನಿಯಂತೆ. ಎಂತಹ ತೇಜಸ್ವಿಗಳಿಗಾದರೂ ಜೀರ್ಣಿಸಿಕೊಳ್ಳುವುದು ಬಹಳ ಕಷ್ಟವು. ಹೀಗಿರುವಾಗ ತಾವೇ ಪ್ರಭುಗಳೆಂಬ ಹೆಮ್ಮೆಯಿಂದ ಬೀಗುತ್ತಿರುವ ರಾಜರಿಗೆ ಅದರಿಂದ ಉಂಟಾಗುವ ಅಪಾಯವನ್ನು ಹೇಳತಕ್ಕುದೇನು? ಹಾಲಾಹಲವನ್ನು ಕೂಡ ನಾನು ಅಷ್ಟು ಕ್ರೂರ ವಿಷವೆಂದು ಎಣಿಸಲಾರೆನು, ಏಕೆಂದರೆ ಅದಕ್ಕೆ ಪ್ರತೀಕಾರ ಉಂಟು. ಬ್ರಹ್ಮಸ್ವವೆಂಬುದು ಮಹಾವಿಷವು. ಇದಕ್ಕೆ ಭೂಮಿಯಲ್ಲಿ ಯಾವ ವಿಧದಿಂದಲೂ ಪ್ರತೀಕಾರವಿಲ್ಲ. ಇದಲ್ಲದೆ ವಿಷವೆಂಬುದು ತಿಂದವರನ್ನು ಮಾತ್ರ ಕೊಲ್ಲುವುದು. ಬ್ರಹ್ಮಸ್ವವೆಂಬ ವಿಷವು ವಂಶವನ್ನೇ ನಿರ್ಮೂಲ ಮಾಡುವುದು. ಅಗ್ನಿಯನ್ನು ನೀರಿನಿಂದ ನಂದಿಸಬಹುದು. ಬ್ರಹ್ಮಸ್ವವೆಂಬ ಅಗ್ನಿಯನ್ನು ನಂದಿಸುವುದಕ್ಕೂ ಉಪಾಯವಿಲ್ಲ. ಅದು ಕುಲವನ್ನೇ ದಹಿಸುವುದು. ಬ್ರಾಹ್ಮಣ ಸ್ವತ್ತನ್ನು ಅಜ್ಞಾನದಿಂದ ಭುಜಿಸಿದರೂ ಅದು ಕುಲವನ್ನು 3 ತಲೆಮಾರುಗಳವರೆಗೆ ಕೆಡಿಸಿಬಿಡುವುದು. ಬಲಾತ್ಕಾರದಿಂದ ಕಿತ್ತು ತಿಂದರೆ ಹಿಂದಿನ 10 ತಲೆಮಾರುಗಳನ್ನು, ಮುಂದಿನ 10 ತಲೆಮಾರುಗಳನ್ನೇ ನಾಶ ಮಾಡಿಬಿಡುವುದು. ಯಾವ ರಾಜರು ತಮ್ಮ ರಾಜ್ಯಾಧಿಕಾರದ ಮದದಿಂದ ಕಣ್ಣು ಕಾಣದೆ ಬ್ರಹ್ಮ ಸ್ವತ್ತಿಗೆ ದುರಾಶೆ ಪಡುವರು, ಅವರು ಮುಂದೆ ತಾವು ಹೊಂದತಕ್ಕ ನರಕವನ್ನು, ತಮಗಾಗುವ ಆತ್ಮನಾಶವನ್ನು ತಿಳಿಯಲಾರದ ಮೂಢರೇ ಹೊರತು ಬೇರೆಯಲ್ಲ. ರಾಜರಾಗಲಿ, ರಾಜನ ಕಡೆಯವರಾಗಲಿ, ಕುಟುಂಬಿಗಳಾದ ಬ್ರಾಹ್ಮಣರ ಸ್ವತ್ತನ್ನು ಅಪಹರಿಸಿ ಅವರನ್ನು ಗೋಳಾಡಿಸಿದ ಪಕ್ಷದಲ್ಲಿ ಆ ಬ್ರಾಹ್ಮಣರ ಕಣ್ಣಿನಿಂದ ಬೀಳುವ ಬಾಷ್ಪ ಬಿಂದುಗಳಿಂದ ನೆಲದ ಮೇಲಿರುವ ಎಷ್ಟು ರೇಣುಗಳು ನೆನೆಯುವವು, ಅಷ್ಟು ಸಂವತ್ಸರಗಳವರೆಗೆ ಅವರು ಕುಂಭೀಪಾಕವೆಂಬ ನರಕದಲ್ಲಿ ಬಿದ್ದು ಬೇಯುವರು. ತಾನಾಗಿ ಕೊಟ್ಟುದಾಗಲಿ ಮತ್ತೊಬ್ಬರು ಕೊಟ್ಟುದಾಗಲಿ ಬ್ರಾಹ್ಮಣನಿಗೆ ಸೇರಿದ ಸ್ವತ್ತನ್ನು ಅಪಹರಿಸಿದವನು 60,000 ವರ್ಷಗಳವರೆಗೆ ಅಮೇಧ್ಯದಲ್ಲಿ ಕ್ರಿಮಿಯಾಗಿ ಹುಟ್ಟಿ ನರಳುವನು. ಆದುದರಿಂದ ಓ ಮಿತ್ರರೇ, ಆ ಬ್ರಾಹ್ಮಣ ಸ್ವತ್ತು ಮಾತ್ರ ನನಗೆ ಎಂದಿಗೂ ಬೇಡ. ಅದನ್ನು ಅನುಭವಿಸಿದ ರಾಜರನೇಕರು ಅಲ್ಪಾಯಸ್ಸುಳ್ಳವರಾಗಿಯೂ ಪರಾಜಿತರಾಗಿಯೂ ರಾಜ್ಯ ಭ್ರಷ್ಟರಾಗಿಯೂ ಕೆಟ್ಟು ಹೋಗಿರುವರು. ಅದರಿಂದ ಬ್ರಹ್ಮಸ್ವವೆಂದರೆ ನನ್ನ ಎದೆಯು ನಡುಗುವುದು. ನೀವು ಹೀಗೆಯೇ ಭಾವಿಸಬೇಕು. ನಿಮ್ಮಲ್ಲಿ ಅಪರಾಧಿಯಾದ ಬ್ರಾಹ್ಮಣನಿಗೂ ನೀವು ದ್ರೋಹವನ್ನು ಎಣಿಸಬಾರದು. ಬ್ರಾಹ್ಮಣನೊಬ್ಬನು ಅಜ್ಞತೆಯಿಂದ ನಿಮ್ಮನ್ನು ಹೊಡೆದರೂ ಬೈದರೂ ನೀವು ಅವನನ್ನು ನಮಸ್ಕರಿಸಬೇಕು. ನಾನು ಬ್ರಾಹ್ಮಣರನ್ನು ಎಷ್ಟು ಮಟ್ಟಿಗೆ ಗೌರವಿಸಿ ನಮಸ್ಕರಿಸುವೆನೋ ಹಾಗೆಯೇ ನೀವು ನಮಸ್ಕರಿಸುತ್ತಿರಬೇಕು. ಇದಕ್ಕೆ ವಿಪರೀತವಾಗಿ ನಡೆದವರು ನನ್ನ ನಿಗ್ರಹಕ್ಕೆ ಪಾತ್ರರಾಗುವರು. ಬ್ರಹ್ಮಸ್ವವೆಂಬುದು ತಿಂದವರನ್ನು ಮಹಾಭಯಂಕರವಾದ ನರಕದಲ್ಲಿ ತಳ್ಳಿಬಿಡುವುದು. ಮೃಗ ಚಕ್ರವರ್ತಿಯು ಈ ವಿಷಯದಲ್ಲಿ ಅಜ್ಞಾನದಿಂದ ಮಾಡಿದ ಕಾರ್ಯಕ್ಕೂ ಎಂತಹ ಫಲವನ್ನು ಅನುಭವಿಸಬೇಕಾಯಿತು ನೋಡಿರಿ ಎಂದನು. ಕೃಷ್ಣನು ಹೀಗೆಂದು ದ್ವಾರಕಾವಾಸಿಗಳಾದ ಅಲ್ಲಿನ ಜನರಿಗೆ ಬೋಧಿಸಿ ತನ್ನ ಮನೆಗೆ ಹಿಂತಿರುಗಿ ಬಂದನು. ಇದು 64ನೆಯ ಅಧ್ಯಾಯವು.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.